ಹಾಂ, ಎಲ್ಲರಿಗೂ ಹೆಂಗದೀರಿ? ನಾ ಆರಾಮದೀನಿ, ನೀವು ಆರಾಮದ್ರಿ ಅಂತೇಳಿ ಅನ್ಕೋತೀನಿ. ಸೊ ಬರ್ರಿ ಇವತ್ತಿನ ರೆಸಿಪಿನ ನೋಡೋಕ್ಕಿಂತ ಮೊದಲು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಬರ್ರಿ ಈಗ ರೆಸಿಪಿನ ನೋಡೋಣ. ನಾ ಮಾಡೋದಕ್ಕೆ ಮೊದಲು ಸ್ವಲ್ಪ ಚುರುಮುರಿ ತೊಗೊಂಡೇನಿ, ಅದಕ್ಕೆ ಸಣ್ಣಂಗೆ ಉಳ್ಳಿಗಡ್ಡಿನ ಕಟ್ ಮಾಡಿ ಇಟ್ಕೊಂಡೇನಿ, ಟೊಮ್ಯಾಟಿನ ಕಟ್ ಮಾಡಿ ಇಟ್ಕೊಂಡೇನಿ, ಮತ್ತು ಸ್ವಲ್ಪ ಕೊತ್ತಂಬರಿ ತೊಗೊಂಡೇನಿ, ಮತ್ತು ಎಣ್ಣೆ, ಸ್ವಲ್ಪ ಖಾರ, ಉಪ್ಪು ಮತ್ತು ಗರಂ ಮಸಾಲ ಸ್ವಲ್ಪ ತೊಗೊಂಡೇನಿ. ಸೊ ಈಗ ಮಾಡೋದನ್ನು ನೋಡೋಣ ಬರ್ರಿ. ನೀವು ಪಾತ್ರೆನ ಮಾಡುವಾಗ ಆದಷ್ಟು ಇರುವಂಥ ತೊಗೋರಿ, ಯಾಕಂದ್ರೆ ಅದನ್ನ ತಿರುವಾಗ ಎಲ್ಲ ಕೆಳಗೆ ಚೆಲ್ಲಿ ಬಿಡ್ತಾವೆ. ಸೊ ನಾ ಈಗ ಅದಕ್ಕೆಲ್ಲನೂ ಹಾಕ್ಕೊಳಕತ್ತೇನಿ. ಇದನ್ನು ನೆಕ್ಸ್ಟ್ ಹಾಕ್ಕೋತೀನಿ ರೀ ನಾ ಕೊತ್ತಂಬರಿ. ಸೊ ಅದಕ್ಕೆ ತೆಗೆದಿಟ್ಟೇನೆ ಅದನ್ನ. ಈಗ ಸ್ವಲ್ಪ ಖಾರ ತೊಗೋತೀನಿ. ನೀವು ಖಾರ ತಿನ್ನೋದು ಜಾಸ್ತಿ ಇತ್ತಂದ್ರೆ ಜಾಸ್ತಿ ಹಾಕೋರಿ, ನೀವು ತಿನ್ನೋದ್ರ ಮ್ಯಾಗ ಹಾಕ್ಕೋಬೇಕು. ರುಚಿಗೆ ಎಷ್ಟು ತಗ್ತೈತಿ ಅಷ್ಟೇ ಉಪ್ಪು ಹಾಕೋರಿ, ಸ್ವಲ್ಪ ಗರಂ ಮಸಾಲ ಎರಡೂ ಕೂಡಿ ನಾನು ಹಾಕಿಬಿಟ್ಟೇನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ, ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ. ಈಗ ಕೊತ್ತಂಬರಿನ ಹಾಕ್ಕೊಳಕತ್ತೀನಿ ನೋಡಿರಿ. ಸೊ ಇದು ಚಹಾ ಜೋಡಿ ಬೆಸ್ಟ್ ಕಾಂಬಿನೇಷನ್ ಇರ್ತೈತಿ. ಸೊ ನೀವು ಮನ್ಯಾಗ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಸಂಜೆ ಟೈಮ್ದಾಗ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಮಾಡಿಕೊಡ್ರಿ, ಮಸ್ತ್ ಟೇಸ್ಟ್ನೂ ಇರ್ತಾವೆ. ಮನ್ಯಾಗಿದ್ದಂಥ ಇಂಗ್ರೀಡಿಯೆಂಟ್ಸ್ ಹಾಕಿನ ಮಾಡ್ಕೋಬೋದ್ರಿ ಇದನ್ನ. ಸೊ ದೊಡ್ಡ ಕಷ್ಟ ಏನಲ್ಲಿದ, 2 ನಿಮಿಷದಾಗ ಆಗ್ತೈತ್ರಿ ಇದು. ಸೊ ಇದನ್ನ ನೀಟಾಗಿ ತಿರುಗಾಡೇನು ನೋಡ್ರಿ. ನಾ ಈಗ ಈ ರೀತಿ ಆಗೈತಿ. ನಾನೀಗ ಸರ್ವ್ ಮಾಡಿ ತೋರ್ಸಾಕತ್ತೇನೆ ನೋಡ್ರಿ. ಇದು ಭಾಳತನ ಇಷ್ಟ ಮೆತ್ತಗೆ ಆಗಿಬಿಡ್ತಾವೆ. ಸೊ ಹಾಗಾಗಿ ತಕ್ಷಣ ಮಾಡಿ ತಕ್ಷಣ ತಿನ್ನುವಂಥ ರೆಸಿಪಿ ರೀ ಇದು. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ.